ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಸಂವಿಧಾನ ಆಶಯಗಳಿಗೆ ಬದ್ಧವಾಗಿ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಾನ ಅಧಿಕಾರ ಅವಕಾಶ ನೀಡುತ್ತಾ ಬಂದಿದೆ. ಕಾಂಗ್ರೆಸ್ ಪಕ್ಷದಿಂದ ಮಾತ್ರವೇ ನಿರೀಕ್ಷಿತ ಸಮಾಜದವರು, ಸಾಮಾನ್ಯ ಕಾರ್ಯಕರ್ತರು ರಾಜಕೀಯ ಅಧಿಕಾರ ಪಡೆಯಲು ಅವಕಾಶವಿದೆ. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿರುವ ಪಕ್ಷದ ಸಂಘಟನೆಗೆ ನಿರಂತರ ಶ್ರಮಿಸುತ್ತಿರುವ MC ವೇಣುಗೋಪಾಲ್ ರವರಿಗೆ ಈ ಬಾರಿಯ ವಿಧಾನ ಪರಿಷತ್ ಸದಸ್ಯರಾಗಲು ಅವಕಾಶ ನೀಡಬೇಕೆಂದು ಪಕ್ಷದ ವರಿಷ್ಠರಿಗೆ ತುಮಕೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ST ಶ್ರೀನಿವಾಸ್ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಚಿತ್ರನಟ ಮೋಹನ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದಾರೆ. ಅದನ್ನ ಪರಿಗಣಿಸೋದಕ್ಕೆ ಎಲ್ಲ ಒಂದು ತೊಂದರೆ ಆಯಿತು. ಸರ್, ಈಗ ಅವರ ಅಲ್ಲಲ್ಲ, ತುಮಕೂರು ಜಿಲ್ಲೆ ನಮ್ಮ ಉಸ್ತುವಾರಿ ಸಚಿವರು ಅವ್ರ ಮೇಲೆ ಒಲವಿದೆ, ರಾಜಣ್ಣವ್ರಿಗೂ ಒಲವಿದೆ. ಇಲ್ಲಿ 7 ಜನ ನಾವೇನು MLA ಗೆದ್ದಿದ್ದಾರೆ, ಅವ್ರಿಗೂ ಅವ್ರ ಮೇಲೆ ಒಲವಿದೆ. ಈಗ ಅವರು ಒತ್ತಡನ ಇಲ್ಲ ಅಂತ ಹಾಕಿದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಅವರಿಂದ ಸಾಕಷ್ಟು ಅನುಭವನ ಪಡೆದಿದ್ದೀವಿ, ಮಾರ್ಗದರ್ಶನ ಪಡೆದಿದ್ದೀವಿ. ನಮ್ಮದು ಒಂದು ಕೃತಜ್ಞತೆ ದೃಷ್ಟಿಯಿಂದ ನಾವು ನಮ್ಮ ಆಸೆ ಸುಮಾರು ವರ್ಷದಿಂದ ಹೋರಾಟಗಳು ಮಾಡಿದ್ದಾರೆ. ಕೆಲವು ರಾಜಕಾರಣ ಸಂದರ್ಭಗಳಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಅದಂತ ಯಾವಾಗ ಸದಾಕಾಲದಲ್ಲಿ ಇರೋದಿಲ್ಲ. ಎಲ್ಲರೂ ಏನು ಸೀನಿಯರ್ಸ್ ಇದ್ದಾರೆ, ಅವರೆಲ್ಲರೂ ಸ್ಥಾನಮಾನ ಮಾಡ್ಕೊಂಡು ಇನ್ನು ಹೋರಾಟ ಅನ್ನೋದು ಯಾವತ್ತೂ ಇರುತ್ತೆ. ಈಗ ನಿಗಮ ಮಂಡಳಿ ಇರೋದೇ ಸಂಪಾದಕ ಕೇಂದ್ರ ಇದೆ, ಗಂಜಿ ಕೇಂದ್ರಗಳು ಇಲ್ಲ. ಈಗ ನಿಗಮ ಮಂಡಳಿಗಳು ಆಕ್ಚುಲಿ ರಾಜಕಾರಣವನ್ನು ಯಾರಿಗೆ ಚುನಾವಣಾ ರಾಜಕಾರಣದಲ್ಲಿ ಬೆನಿಫಿಟ್ ಇರೋದಿಲ್ಲ ಮಾಡೋದಕ್ಕೆ, ಅಥವಾ ಆ ಮಟ್ಟದಲ್ಲಿ ಕ್ಷೇತ್ರ ಇರೋದಿಲ್ಲ ಅಂಥವರು ಕೆಲಸ ಮಾಡೋದಕ್ಕೋಸ್ಕರ ನಿಗಮ ಮಂಡಳಿಗಳಲ್ಲಿ ಅವಕಾಶ ಮಾಡಿಕೊಡ್ತಾರೆ. ನಮ್ಮಂತ ನಿಜ ಹೇಳ್ಬೇಕಂದ್ರೆ ನಾವು ಕೇಳಲೇಬಾರ್ದು. ನಾವು ಚುನಾವಣಾ ರಾಜಕಾರಣದಲ್ಲಿ ಶಕ್ತಿಯುತವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳೋದು ನನ್ನ ಪ್ರಕಾರ ಅದನ್ನು ನಾವು ನಿಗಮ ಮಂಡಳಿಗಳು ಕೇಳಲೇಬಾರ್ದು. ನಾನು ಎಲ್ಲೂ ಅರ್ಜಿ ಹಾಕಿಲ್ಲ, ಯಾರನ್ನೂ ಕೇಳಿಲ್ಲ, ಲಾಬಿ ಮಾಡಿಲ್ಲ. ನಾನು ಕೇಳೋದೇನು, ಯಾವಾಗೂ ಕೇಳೋದು ಟಿಕೆಟ್. ಚುನಾವಣಾ ರಾಜಕಾರಣಕ್ಕೆ ನಮ್ಗೆ ಆಸಕ್ತಿ ಜಾಸ್ತಿ ಇದೆ. ಸರ್, ಈಗ ಸರ್ ಹಾಲಪ್ಪನವರು ಅವಿರತ ಹೋರಾಟ ಮಾಡಿದ್ರು ಲೋಕಸಭಾ ಟಿಕೆಟ್ಗೆ, ಅವ್ರ ಪರವಾಗಿ ಲಾಬಿ ಮಾಡಲ್ವಾ ಸರ್? ಲಾಬಿ ಅನ್ನೋದು ಏನಿದೆ ಸರ್ ಇದರಲ್ಲಿ? ಅವರೆಲ್ಲ ದೊಡ್ಡವರಿದ್ದಾರೆ, ಅವ್ರಿಗೆಲ್ಲ ಬಹಳ ಕ್ಷಮತೆ ಇದೆ, ಮಾಡ್ತಾರೆ. ಈಗ ನಾನು ವೇಣುಗೋಪಾಲ್ ಅವರಿಗೆ ನನ್ನ ಕೃತಜ್ಞತೆ ಸಲುವಾಗಿ ಮತ್ತೆ ತುಮಕೂರು ಜಿಲ್ಲೆಯ ತುಂಬಾ ಮುಖಂಡರು ಅವರಿಂದ ಸಹಾಯನ ಅಲ್ಲ, ವೇಣುಗೋಪಾಲ್ನ ದೊಡ್ಡವರು ಅಂತ ಯಾರು ಹಾಲಪ್ಪನವರು ಅಲ್ಲ. ಈಗ ಅವರು MLC ಕೇಳ್ತಾ ಇದ್ದಾರೆ, ಇವರು MP